ನಿವೇಶನ ಮಂಜೂರಾದರೂ ಖಾತೆ ಮಾಡಿಕೊಡಲು ಹಿಂದೇಟು ಹಾಕಲಾಗ್ತಾ ಇದೆ. ಖಾತೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಿಡಿಒ ಅಧಿಕಾರಿಗಳ ಕಿರುಕುಳ. ಈ ಕಿರುಕುಳದಿಂದ ಬೇಸತ್ತಂತಹ 23 ಮಂದಿ ಅಂಧರು 2022ರಲ್ಲಿ ಆಶ್ರಯ ಯೋಜನೆ ಅಡಿ 23 ನಿವೇಶನ ಮಂಜೂರಾಗುತ್ತೆ. ಬ್ಯಾಲಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರಾಗುತ್ತೆ. ನಿವೇಶನ ಮಂಜೂರಾದ ಬಳಿಕ ಅಂಧರಿಗೆ ಹಕ್ಕುಪತ್ರ ವಿತರಣೆ ಆಗಬೇಕು. ಅಂಧರ ಹೆಸರಿಗೆ ಸೈಟ್ ರಿಜಿಸ್ಟ್ರೇಷನ್ ಆದರೂ ಏನೂ ಪ್ರಯೋಜನ ಇಲ್ಲ. ಈವರೆಗೂ ಸೈಟ್ನಲ್ಲಿ ಮನೆ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಿದ್ದಾರೆ. ಬ್ಯಾಲಕೆರೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸದಸ್ಯರಿಂದ ಅಡ್ಡಿ ಪಡಿಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಖಾತೆ ಮಾಡಿಕೊಡ್ಬೇಕು ಅಂತ ಸೂಚನೆ ಇದ್ರೂ ಪಿಡಿಒ ಡೋಂಟ್ ಕೇರ್ ಅಂದಿದ್ದಾರೆ. 3 ವರ್ಷದಿಂದ ನಿವೇಶನಕ್ಕೆ ಖಾತೆ ಮಾಡಿಸಿಕೊಳ್ಳಲು ಅಂಧರು ಪರದಾಡ್ತಿದ್ದಾರೆ. ಪಿಡಿಒ ಹಾಗೂ ಯಲಹಂಕ ಇಒ ಭೇಟಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ನೋ ಯೂಸ್. ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಬಂದ ಸಂತ್ರಸ್ತ ಅಂಧರು. ಈ ಹಿಂದೆ ಅಂಧರಿಗೆ ಸೈಟ್ ಸಿಗುವಂತೆ ಸುವರ್ಣ ನ್ಯೂಸ್ ಮಾಡಿತ್ತು. 2022ರ ಡಿಸೆಂಬರ್ 27ರಂದು ಬಿಗ್ 3 ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ವಿ. ಈ ವರದಿ ಪ್ರಸಾರದ ಬೆನ್ನಲ್ಲೇ ಸರ್ಕಾರದಿಂದ ಸೈಟ್ ಮಂಜೂರಾಗತ್ತೆ. ಜನವರಿ 12, 2023ರಲ್ಲಿ 23 ಅಂಧರಿಗೆ ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಒಂದೇ ತಿಂಗಳಿನಲ್ಲಿ ಅಂಧರಿಗೆ ಹಕ್ಕು ಪತ್ರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಿಸಿತ್ತು. ಸುವರ್ಣ ನ್ಯೂಸ್ನ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿತ್ತು. ಮತ್ತೆ ಅಧಿಕಾರಿಗಳ ಕಿರುಕುಳದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊರೆ ಹೋಗಿದ್ದಾರೆ ಅಂಧರ ಬದುಕಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆ ಬೆಳಕು ಮೂಡಿಸಿತ್ತು. ನಿವೇಶನ ಮಂಜೂರಾದರೂ ಖಾತೆ ಮಾಡಿಕೊಡೋದಕ್ಕೆ ಹಿಂದೇಟ್ ಯಾಕೆ? ಇವರ ಕಷ್ಟ ನೋಡಿ ಆದರೂ ಅಧಿಕಾರಿಗಳಿಗೆ ಕರುಣೆ ಅನ್ನೋದೇ ಇಲ್ವಾ? ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರೇ ಈ ಸ್ಟೋರಿಯನ್ನ ನೋಡಲೇಬೇಕು. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಗಾದೆ ಮತ್ತು ಅಕ್ಷರಶಃ ಇವರ ಬದುಕಿನಲ್ಲಿ ನಿಜ ಆಗಿದೆ ಅಂತಲೇ ಹೇಳ್ಬೋದು. ನಾವಿವಾಗ ಬೆಂಗಳೂರಿನ ಕಂದಾಯ ಕಚೇರಿ ಏನು DC ಆಫೀಸ್ ಇದೆ, ಆ ಕಚೇರಿ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಸುಮಾರು 23 ಅಂಧರಿದ್ದಾರೆ. ಅವರಿಗೆ 3 ವರ್ಷಗಳ ಹಿಂದೆ ಆಶ್ರಯ ಯೋಜನೆ ಅಡಿಯಲ್ಲಿ ಯಲಹಂಕ ತಾಲೂಕು ಬ್ಯಾಲಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೈಟನ್ನು ಹಂಚಿಕೆ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಹೀಗಾಗಿ ಅವರಿಗೆ 23 ಜನರು ಕೂಡ ಹೆಸರುಘಟ್ಟ ರಿಜಿಸ್ಟರ್ ಆಫೀಸ್ನಲ್ಲಿ ಇವರಿಗೆ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಟ್ಟು, ಜೊತೆಗೆ ಹಕ್ಕುಪತ್ರಗಳನ್ನು ಕೊಟ್ಟು, ಅವರವರ ಸೈಟ್ಗಳನ್ನು ನಂಬರ್ಗಳನ್ನು ಕೊಟ್ಟು ಮಂಜೂರು ಮಾಡಿ ಆದೇಶವನ್ನು ಕೊಟ್ಟಿದ್ದರು. ಈಗ ನೀವು ನೋಡ್ತಾ ಇದ್ದೀರಿ ಅವರ ಕೈಯಲ್ಲಿ ಹಕ್ಕುಪತ್ರಗಳು ಮತ್ತು ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ಸೈಟ್ ಹಕ್ಕುಪತ್ರಗಳು ಮತ್ತು ಫೋಟೋಗಳು, ಅಂದರೆ ಸೈಟ್ ಮುಂದೆ ನಿಲ್ಲಿಸ್ಕೊಂಡಿರುವಂಥ ಫೋಟೋಗಳು ಕೂಡ ಇಟ್ಕೊಂಡು ನ್ಯಾಯಕ್ಕಾಗಿ ಇವತ್ತು ಸರ್ಕಾರಕ್ಕೆ ಮೊರೆ ಇಟ್ಟಿರುವಂಥದ್ದು. ಅಂದರೆ ಸರ್ಕಾರ ಏನೋ ಇವರಿಗೆ ಸೈಟನ್ನು ಮಂಜೂರು ಮಾಡಿದೆ ಮತ್ತು ಇವರಿಗೆ ರಿಜಿಸ್ಟ್ರೇಷನ್ ಮಾಡಿ ಹಕ್ಕುಪತ್ರ ಕೂಡ ಹಂಚಿಕೆ ಮಾಡಿದೆ. ಆದರೆ ಇವರ 23 ಜನರಿಗೂ ಕೂಡ ಇದುವರೆಗೂ ಕೂಡ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬ್ಯಾಲಕೆರೆ ಗ್ರಾಮ ಪಂಚಾಯತಿ ಏನಿದೆ PDO ಅಧಿಕಾರಿಗಳು ಇವರಿಗೆ ಖಾತೆ ಮಾಡಿಕೊಡಲು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಏನಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು, ಯಾಕೆಂತಂದರೆ ಯಲಹಂಕ ತಾಲೂಕು ಕಚೇರಿಯಿಂದ ಅವರಿಗೆ ಒಂದು ಪತ್ರ ಹೋಗಬೇಕು. ಪತ್ರವನ್ನು ಕೂಡ ಯಲಹಂಕ ತಾಲೂಕು ಕಚೇರಿ ಅಧಿಕಾರಿಗಳು ರವಾನೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಹಳಲನ್ನು ಇವರು ಅಂದವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು, ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಒಂದು ಸೈಟನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಟ್ಟಿರುವಂಥದ್ದು. ಜೊತೆಗೆ ಇವರಿಗೆ ಯಾರಿಗೂ ಕೂಡ ಕಣ್ಣು ಕಾಣಿಸೋದಿಲ್ಲ. 23 ಜನರಿಗೂ ಕೂಡ ಅಂದರು. ಹೀಗಾಗಿ ಅವರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ 20-30 ಅಳತೆಯ ನಿವೇಶನ ಹಂಚಿಕೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ ಅವ್ರಿಗೀಗ ಸಾಕಷ್ಟು ನೋವಾಗ್ತಾ ಇದೆ. ಯಾಕೆಂತಂದರೆ ಸೈಟು ಕೊಟ್ಟಿದ್ದಾರೆ, ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೀವಿ, ಆದರೆ ಖಾತೆ ಮಾಡ್ಕೊಡೋದಕ್ಕೆ ಯಾಕೆ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು. ಬನ್ನಿ ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ. ಸರ್, ಈಗ ಎಷ್ಟು 3 ವರ್ಷದಿಂದ ಈಗ ನೀವು ಸೈಟನ್ನು ಮಂಜೂರು ಮಾಡಿಸ್ಕೊಂಡಿದ್ದೀರಿ, ಏನು ಪ್ರಾಬ್ಲಮ್ ಆಗ್ತಾ ಇದೆ? ಸರ್, ತಾಲೂಕ್ ಪಂಚಾಯತಿಯವರು ಗ್ರಾಮ ಪಂಚಾಯತಿ ಹೆಸರು ಬ್ಯಾಲಕೆರೆ ಗ್ರಾಮ ಪಂಚಾಯತಿಯವ್ರಿಗೆ ಒಂದು ನಮಗೆ ಖಾತೆ ಮಾಡಿಕೊಡ್ಬೇಕು. ಅದಕ್ಕೆ ಇವರೇನು ಹೇಳ್ತಾರೆ, ಗ್ರಾಮ ಪಂಚಾಯತಿಯವರು ನಮಗೆ ಯಲಹಂಕ ತಾಲೂಕ್ ಪಂಚಾಯತಿಯಿಂದ ನಮಗೆ ಹ್ಯಾಂಡ್ ಓವರ್ ಆಗಬೇಕು, ಲೆಟ್ರ್ ಕೊಡಬೇಕು, ನಮಗೆ ಲೆಟ್ರ್ ಬರಬೇಕು ಅಂತ ಅಂತಾರೆ. ಇವರು ಅಲ್ಲಿಗೆ ಲೆಟ್ರು ಕೊಡ್ತಾ ಇಲ್ಲ ಸರ್. ಅದೇನು ಪ್ರಾಬ್ಲಮ್, ಅಲ್ಲಿ ಇವರು ನಮ್ಮ ಗ್ರಾಮ ಪಂಚಾಯತಿ ಹೆಸರು ಇದು ಬ್ಯಾಲಕೆರೆ ಗ್ರಾಮ ಪಂಚಾಯತಿ ನಂಬರ್ಸು ಅವ್ರಿಗೆ ಬಂದು ಅಲ್ಲಿ ಏನು ಕಿರಿಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹೆಂಗೆ ಕೊಟ್ರಿ ಜಾಗ ಅಂತ, ನಿಮ್ಗೆ ಯಾರು ಕೊಟ್ಟಿದ್ದು ಜಾಗ, ಯಾರು ಕೊಟ್ಟಿದ್ದು ಅಂತ ಇದು ಮಾಡ್ತಾರೆ. ಅವ್ರು ಅಡ್ಗಲ್ಲ, ನಮ್ಮನ್ನು ಕೇಳಿದ್ರು ಅವ್ರನ್ನೂ ಕೇಳ್ತಾರೆ, ನಿಮ್ಗೆ ಯಾರು ಮಾಡಿಕೊಟ್ಟಿದ್ದು, ನಿಮಗೆ ಎಲ್ಲಿ ಕೊಟ್ಟಿದ್ದು, ಜಾಗ ಎಲ್ಲ ಐತಿ ಇಲ್ಲಿ ಅಂತ ಎಲ್ಲ ಗಲಾಟೆ ಮಾಡ್ತಾರೆ ಸರ್ ಅಲ್ಲಿ ನಂಬರ್ಸು. ಹಂಗಾಗಿ ಅವರು ಹ್ಯಾಂಡ್ ಓವರ್ ಮಾಡೋಕ್ಕೆ ಡಿಲೇ ಆಗ್ತಾ ಇದೆ. ಮಾಡಿದ ಸಂದರ್ಭದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಏನಾದರೂ ದೂರು ಕೊಟ್ಟಿದ್ರೆ? ಈ ಥರ ಹೋಗಿಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ನಮಗೆ ಭಯ, ಏನಾಗುತ್ತಾ ಪ್ರಾಬ್ಲಮ್ ಮುಂದೆ ಅಂತ. ಹಂಗಾಗಿ ನಾವು ಹಿಂಗೆ ಒದ್ದಾಡ್ಕೊಂಡು ಕೂತಿದ್ದೀವಿ ಸರ್. ನಮಗೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ತಿಂಗಳು ಬಂದಂದ್ರೆ 15,000 ಬಾಡಿಗೆ ಕಟ್ಟಬೇಕು ಸರ್. ಇವರು ಸಾಕಷ್ಟು ಒಂದು ರೀತಿ ನೋವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಸರ್ಕಾರ ಏನೋ ಇವ್ರಿಗೆ ಸೈಟು ಮಂಜೂರು ಮಾಡಿ
ಹಕ್ಕುಪತ್ರಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಅಲ್ಲಿನ ಕೆಳ ಹಂತದ ಅಧಿಕಾರಿಗಳು PDO ಆಗಿರ್ಬೋದು ಮತ್ತು ಯಲಹಂಕದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಇವ್ರಿಗೆ ಸಹಕರಿಸ್ತಾರೆ. ಯಾಕೆ ಅಂತಂದರೆ ಖಾತೆ ಒಂದು ಆದರೆ ಈಗ ಇವರು ಆ ಒಂದು ಜಾಗದಲ್ಲಿ ಮನೆಯನ್ನು ಕಟ್ಕೊಳ್ಬೋದು, ಒಂದು ನೆಮ್ಮದಿಯಾದಂಥ ಒಂದು ಜೀವನ ನಡೆಸ್ಬೋದು ಅನ್ನುವಂಥ ಒಂದು ಕನಸನ್ನು ಕಟ್ಕೊಂಡಿದ್ರು. ಆ ಕನಸಿಗೆ ಈಗ ಅಧಿಕಾರಿಗಳು ಭಂಗ ತಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.